ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮಗೆ ಸ್ಕ್ರೀನ್ನಲ್ಲಿ 2 ಬಣ್ಣದ ಹೂಗಳು ಕಾಣಿಸ್ತಾ ಇದೆ. ಈ ಹೂಗಳಲ್ಲಿ ನಿಮಗೆ ಯಾವ ಹೂವು ಇಷ್ಟ ಆಗುತ್ತೆ, ನಿಮ್ಮ ಮನಸ್ಸಿಗೆ ಯಾವುದು ಅಟ್ರಾಕ್ಟ್ ಆಗಿ ಕಾಣುತ್ತೆ, ಆ ಹೂವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಒಬ್ಬ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೋಬೇಕಾಗುತ್ತೆ. ಆ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರು, ಅವರ ಥಾಟ್ ಏನಿತ್ತು, ನಿಮ್ಮ ಬಗ್ಗೆ ಏನು ಕಲ್ಪನೆ ಇತ್ತು ಅವರ ಮನಸ್ಸಿನಲ್ಲಿ ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡೋಣ. ನಿಮಗೆ ಇಷ್ಟವಾದ ಒಂದು ಹೂವನ್ನು ಆರಿಸ್ಕೊಂಡು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ಆ ವ್ಯಕ್ತಿಯ ಹೆಸರನ್ನು ನೀವು ನೆನಪಿಸ್ಕೊಳ್ಬೇಕಾಗುತ್ತೆ. ಈ ರೀಡಿಂಗ್ ಜನರಲ್ ರೀಡಿಂಗ್ ಆಗಿದೆ, ಅದೇ ರೀತಿ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿದೆ. ಈ ರೀಡಿಂಗ್ ನಿಮ್ಮ ಮುಂದೆ ಯಾವಾಗ ಬರುತ್ತೆ, ಈ ವಿಡಿಯೋ ಯಾವಾಗ ನಿಮಗೆ ಶೋ ಆಗುತ್ತೆ ಆವಾಗ ಈ ರೀಡಿಂಗ್ ನಿಮಗೆ ರೆಸ್ಯುನೇಟ್ ಆಗುತ್ತೆ. 1 ತಿಂಗಳು ಬಿಟ್ಟು ಅಲ್ಲ 2 ತಿಂಗಳು ಬಿಟ್ಟು ಕೂಡ ಈ ರೀಡಿಂಗ್ ನಿಮ್ಮ ಮುಂದೆ ಬಂದರೆ, ಈ ವಿಡಿಯೋ ನಿಮ್ಮ ಮುಂದೆ ಪಾಪಪ್ ಆದರೆ ಈ ರೀಡಿಂಗ್ ನಿಮಗೆ ರೆಸ್ಯುನೇಟ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ರೀಡಿಂಗ್ನ ಶುರು ಮಾಡೋಣ. ಹೆಲೋ ಪೈಲ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಯಾಕೆ ಅಂದರೆ ನೀವು ಇವರ ಎನರ್ಜಿ ಜೊತೆ ಮತ್ತು ಈ ರೀಡಿಂಗ್ ಜೊತೆ ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಹಾಗೆ ಈ ರೀಡಿಂಗ್ ಕೂಡ ನಿಮಗೆ ರೆಸ್ಯುನೇಟ್ ಆಗುತ್ತೆ. ಈ ರೀಡಿಂಗ್ ನಿಮಗೆ ರೆಸ್ಯುನೇಟ್ ಆದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮತ್ತು ಅವರ ಹೆಸರಿನ ಫಸ್ಟ್ ಲೆಟರ್ನ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕ್ಲೈಮ್ ಮಾಡ್ಕೋಬೋದು. ಈ ವ್ಯಕ್ತಿಯ ಬಗ್ಗೆ ಹೇಳಬೇಕು ಅಂದರೆ ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡಿರೋ ಈ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರು ಅಂದರೆ, ದೇ ಆರ್ ಡ್ರೀಮಿಂಗ್ ಅಬೌಟ್ ಯು. ನೀವು ಈ ವ್ಯಕ್ತಿಯನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅವರ ಕನಸಿನಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ಅಂದರೆ ರಾತ್ರಿ ಹೊತ್ತಿನಲ್ಲಿ ಅವರೇನು ಕನಸು ಕಾಣ್ತಾ ಇದ್ದಾರೆ, ಆ ಕನಸಿನಲ್ಲಿ ಕೂಡ ನೀವು ಅವ್ರಿಗೆ ಕಾಣಿಸ್ಕೊಳ್ತಾ ಇದ್ದೀರಾ. ನಿಮ್ಮನ್ನು ಅವರು ಕನಸಿನಲ್ಲಿ ಕಾಣ್ತಾ ಇದ್ದಾರೆ. ದೇ ಆರ್ ಡ್ರೀಮಿಂಗ್ ಅಬೌಟ್ ಯು ಅಂದರೆ ನಿಮ್ಮನ್ನು ತುಂಬಾ ಅವರು ಅಟ್ರ್ಯಾಕ್ಟ್ ಆಗಿದ್ದಾರೆ ನಿಮಗೆ. ಹಾಗಾಗಿ ನೀವೇನು ಅವರನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಕನಸನ್ನು ಕಾಣ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅದೇ ರೀತಿ ಕನಸಿನಲ್ಲಿ ನಿಮ್ಮ ರೂಪವನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿಗೆ ಈಗ ಪ್ರೆಸೆಂಟಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಅವರ ಲೈಫಿಂದ ದೂರ ಹೋಗಿದ್ದೀರಾ, ನೀವು ಅವರ ಲೈಫಲ್ಲಿ ಇಲ್ಲ, ದೂರ ಆಗಿದ್ದೀರಾ ಅಂತ ಅವರಿಗೆ ಅನ್ನಿಸ್ತಾ ಇದೆ. ನೀವು ಅವರ ಲೈಫಿಂದ ಮೂವ್ ಆನ್ ಆಗಿದ್ದೀರಾ, ಅವರ ಲೈಫಿಂದನೇ ತುಂಬಾ ದೂರ ಹೋಗಿದ್ದೀರಾ ಅಂತ ಅವರು ಅಂದ್ಕೊಳ್ತಿದ್ದಾರೆ. ಮತ್ತೆ ನೀವು ಹಿಂತಿರುಗಿ ಇವರ ಹತ್ರ ಬರಲ್ಲ ಅಂತ ಇವರು ರಾತ್ರಿ ಹೊತ್ತಿನಲ್ಲಿ ತುಂಬಾ ಯೋಚನೆ ಮಾಡ್ತಿದ್ರು. ನಿನ್ನೆ ರಾತ್ರಿ ಕೂಡ ಇವರು ನಿಮ್ಮ ಕನಸನ್ನು ಕಂಡಿದ್ದಾರೆ. ಅಂದರೆ ನಿಮ್ಮ ಬಗ್ಗೆ ನೀವು ದೂರ ಆಗಿದ್ದೀರಾ ಅನ್ನೋ ರೀತಿ ಕೂಡ ಇವರ ಮನಸ್ಸಿಗೆ ಫೀಲ್ ಆಗ್ತಾ ಇದೆ. ಇವರನ್ನು ನೀವು ಸಂಪೂರ್ಣವಾಗಿ ಮರೆತಿದ್ದೀರಾ, ಇಲ್ಲ ಅಂದರೆ ಇವರನ್ನು ಪೂರ್ತಿಯಾಗಿ ಬಿಟ್ಟಿದ್ದೀರಾ, ಮನಸ್ಸಿಂದ ತೆಗೆದು ಹಾಕಿದ್ದೀರಾ ಅಂತ ಇವರು ತುಂಬಾ ಯೋಚನೆ ಮಾಡ್ತಾಯಿದ್ರು ನಿನ್ನೆ ರಾತ್ರಿ. ಈಗ ನೀವು ಯಾವುದಾದ್ರೂ ಒಂದು ಕೆಲಸನ ಮಾಡಿರ್ಬೋದು, ಅಂದರೆ ಅವರಿಂದ ದೂರ ಆಗಿರೋ ಥರ, ಅವರಿಂದ ದೂರ ಹೋಗೋ ಥರ ಯಾವುದಾದ್ರೂ ಆ್ಯಕ್ಟಿವಿಟಿ ಮಾಡಿರ್ಬೋದು. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಸಪ್ರೇಷನ್ ಬಂದಿರ್ಬೋದು, ಅಥವಾ ಮಾತಿನಲ್ಲಿ ಏನಾದರೂ ಬಂದಿರ್ಬೋದು. ಆ ಥರ ನೀವು ಇವರಿಂದ ಪೂರ್ತಿಯಾಗಿ ದೂರ ಆಗಿರೋ ಥರ ಆ್ಯಕ್ಟಿವಿಟಿ ನೀವು ತೋರಿಸಿರ್ಬೋದು. ಆ ಥರ ಜೆಸ್ಟರ್ನ ನೀವು ತೋರಿಸಿರೋದ್ರಿಂದ ನಿಮ್ಮ ಮಾತಿನ ಮೂಲಕ ಆಗಿರ್ಬೋದು, ನಿಮ್ಮ ನಡವಳಿಕೆ ಮೂಲಕ ಆಗಿರ್ಬೋದು, ನೀವು ದೂರ ಆಗಿರೋದನ್ನು ಇವರು ಅರ್ತಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ಇವರು ನಿಮ್ಮ ಬಗ್ಗೆ ಈ ರೀತಿಯಾಗಿ ಯೋಚನೆ ಮಾಡಿದರು. ಈ ವ್ಯಕ್ತಿಯ ಎನರ್ಜಿಯಿಂದ ಇಲ್ಲಿ ತಿಳಿತಾ ಇರೋದು ಏನು ಅಂದರೆ, ಇವರು ನಿನ್ನೆ ರಾತ್ರಿ ತುಂಬಾ ರಿಗ್ರೆಟ್ ಮಾಡಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬ ರಿಗ್ರೆಟ್ ಆಗಿದ್ದಾರೆ. ಇವರು ತುಂಬ ಗಿಲ್ಟ್ ಫೀಲ್ ಮಾಡಿದ್ದಾರೆ. ಪಾಸ್ಟಲ್ಲಿ ಏನೇನಾಗಿದೆ ನಿಮ್ಮಿಬ್ಬರ ಮಧ್ಯೆ ಅದನ್ನೆಲ್ಲ ನೆನೆಸ್ಕೊಂಡು ತುಂಬಾ ಗಿಲ್ಟ್ ಫೀಲ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆನೇ ಯೋಚಿಸಿ ನಿನ್ನೆ ಅವರು ತುಂಬಾ ರಿಗ್ರೆಟ್ ಮತ್ತು ಗಿಲ್ಟ್ ಫೀಲ್ ಮಾಡ್ಕೊಂಡಿದ್ದಾರೆ. ಈಗ ಪಶ್ಚಾತ್ತಾಪವನ್ನು ಕೂಡ ಪಡ್ತಾ ಇದ್ದಾರೆ. ಈಗ ಇವರಿಗೆ ಅನ್ನಿಸ್ತಾ ಇದೆ, ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನಾನು ಕಳ್ಕೊಂಡೆ, ಮನಸ್ಸಿನಿಂದ ಆಗಲಿ ಅವರ ನಡವಳಿಕೆಯಿಂದ ಆಗಲಿ ತುಂಬಾ ಒಳ್ಳೆಯ ವ್ಯಕ್ತಿಯನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ಇವರು ಫೀಲ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ನೀವು ಈ ವ್ಯಕ್ತಿಯ ಎಲ್ಲ ಪ್ರಾಬ್ಲಮ್ಗಳಲ್ಲೂ ಕೂಡ ಕೈ ಜೋಡಿಸ್ತಾ ಇದ್ರಿ, ಪ್ರತಿ ಹೆಜ್ಜೆಯಲ್ಲೂ ಅವರ ಜೊತೆ ನಡೀತಾ ಇದ್ರಿ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ರಿ. ಅಂತಹ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀನಿ ಅಂತ ಈಗ ಇವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇಂತಹ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ನಾನು ದೂರ ಆಗಿದ್ದೀನಿ ಅಂತ ಇವರು ಫೀಲ್ ಮಾಡ್ಕೊಳ್ತಿದ್ದಾರೆ. ಈಗ
ನೀವು ಯಾವಾಗ ಇವರ ಲೈಫಿಂದ ದೂರ ಆಗಿದ್ದೀರಾ ಆಗಿನಿಂದಲೂ ಕೂಡ ಇವರ ಲೈಫ್ನಲ್ಲಿ ಎಲ್ಲ ಅನ್ಬ್ಯಾಲೆನ್ಸ್ ಆಗ್ತಾ ಇದೆ. ನೀವು ದೂರವಾದಾಗಿನಿಂದ ಕೂಡ ಇವರ ಲೈಫ್ನಲ್ಲಿ ಯಾವುದು ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತ ಎನರ್ಜಿಯಿಂದ ಇಲ್ಲಿ ತಿಳಿತಾ ಇದೆ. ತುಂಬ ದೊಡ್ಡ ತಪ್ಪಾಗಿದೆ, ತುಂಬ ದೊಡ್ಡ ಅನಾಹುತ ಆಗಿದೆ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ದೊಡ್ಡ ಒಂದು ತಪ್ಪಿನಿಂದಾಗಿ ಈ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅವರು ನಿನ್ನೆ ರಾತ್ರಿ ಯೋಚನೆ ಮಾಡ್ತಾಯಿದ್ರು, ಯಾವಾಗ ನೀವು ಅವರ ಲೈಫಿಂದ ಹೋಗಿದ್ದೀರೋ ಆಗಿನಿಂದನೂ ಕೂಡ ಇವರ ಲೈಫಲ್ಲಿ ಕಷ್ಟಗಳು ಬರ್ತಾ ಇದೆ. ಅಂದರೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಏನು ಮಾಡೋದಕ್ಕೂ ಇವರಿಗೆ ಮನಸ್ಸು ಬರ್ತಾ ಇಲ್ಲ, ಎಲ್ಲದಕ್ಕೂ ತೊಡಕುಗಳು ಕಾಣಿಸ್ಕೊಳ್ತಾ ಇದೆ ಅಂತ ಯೋಚನೆ ಮಾಡ್ತಾಯಿದ್ರು. ಯಾವಾಗ ಈ ವ್ಯಕ್ತಿ ನಿಮ್ಮ ಮಾತನ್ನು ಅರ್ಥ ಮಾಡ್ಕೋಬೇಕಿತ್ತು, ಅದೇ ರೀತಿ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡಬೇಕಿತ್ತು, ನೀವು ಹೇಳಿದ್ದನ್ನು ಯಾವಾಗ ಕೇಳಿಸ್ಕೋಬೇಕಿತ್ತೋ ಆಗ ಈ ವ್ಯಕ್ತಿ ಅದನ್ನು ಯಾವುದನ್ನು ಮಾಡಿರಲಿಲ್ಲ. ನೀವು ಇವರ ಜೊತೆಯಲ್ಲಿದ್ದಾಗ ನಿಮ್ಮ ಮಾತಿಗೆ ಇವರು ಯಾವುದನ್ನು ಕೂಡ ತಗೊಳ್ಳಿಲ್ಲ, ಇಗ್ನೋರ್ ಮಾಡಿದ್ರು. ನಿಮ್ಮ ಮಾತುಗಳನ್ನಾಗಲಿ ನಿಮ್ಮನ್ನಾಗಿ ಲೈಟಾಗಿ ತಗೊಂಡಿದ್ರು. ಪಾಸ್ಟಲ್ಲಾಗಿರೋ ಈ ಪರಿಣಾಮದಿಂದ ಇವರು ಈಗ ಅದನ್ನು ಪಶ್ಚಾತ್ತಾಪ ಪಡ್ಕೊಳ್ತಿದ್ದಾರೆ. ಈ ರೀತಿ ಆಗಿರೋದಕ್ಕೆ ಯೋಚನೆಯನ್ನು ಕೂಡ ನಿನ್ನೆ ರಾತ್ರಿ ಮಾಡಿದ್ದಾರೆ. ಪಾಸ್ಟಲ್ಲಿ ನಿಮ್ಮ ಬಗ್ಗೆ ಕೇರ್ ತಗೊಳ್ಳಿಲ್ಲ ಇವರು, ನಿಮ್ಮ ಮಾತನ್ನು ಇವರು ನೆಗ್ಲೆಕ್ಟ್ ಮಾಡಿದ್ರು. ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ತಾರೆ ಇರೋದ್ರಿಂದ ಈ ರೀತಿಯಾಗಿದೆ ಅಂತ ಈಗ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನನ್ನಿಂದಲೇ ಈ ತಪ್ಪುಗಳೆಲ್ಲ ಆಗಿರೋದ್ರಿಂದ ಈ ರೀತಿ ನನ್ನ ಲೈಫಲ್ಲಿ ಡಿಸ್ಬ್ಯಾಲೆನ್ಸ್ ಆಗ್ತಾ ಇದೆ, ಯಾವ ಕಾರ್ಯವೂ ಕೂಡ ಸರಿಯಾಗಿ ನಡೀತಾ ಇಲ್ಲ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ನನ್ನ ಜೀವನದಿಂದ ಹೋದ್ಮೇಲೆ ನನ್ನ ಲೈಫಲ್ಲಿ ಯಾಕೆ ಇಷ್ಟೊಂದು ಬದಲಾವಣೆಗಳಾಗಿದೆ, ನನ್ನ ಲೈಫ್ನಲ್ಲಿ ಯಾಕೆ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಎಲ್ಲ ತೊಂದರೆಗಳನ್ನು ನನಗೆ ನಿವಾರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಇವರು ತುಂಬ ಗಿಲ್ಟ್ ಫೀಲನ್ನು ಮಾಡ್ಕೊಳ್ತಿದ್ದಾರೆ. ಇವರು ಇವರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕು, ಮುಂದೆ ಹೋಗಬೇಕು ಅಂತ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅವರ ಮನಸ್ಸು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅವರು ಯಾವ ಕೆಲಸ ಮಾಡಿದ್ರೂ ಅಲ್ಲಿ ಅವ್ರಿಗೆ ತೊಂದರೆಗಳೇ ಕಾಣಿಸ್ತಾ ಇದೆ ಹೊರತು ಅವ್ರಿಗೆ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ. ಇವರ ಜಾಬಲ್ಲಾಗಿರ್ಬೋದು, ಬೇರೆ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಇವರು ತುಂಬ ಹೆಚ್ಚಿನದಾಗಿ ಫೋಕಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅವರಿಂದ ಇದು ಸಾಧ್ಯ ಆಗ್ತಾ ಇಲ್ಲ ಅಂತ ಇವರ ಎನರ್ಜಿಯಿಂದ ತಿಳಿತಾ ಇದೆ. ಇವರ ಪೂರ್ತಿ ಗಮನ ನಿಮ್ಮ ಕಡೆಗಿದೆ, ನಿಮ್ಮ ಬಗ್ಗೆ ಮಾತ್ರ ಇವರು ಯೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಪೂರ್ತಿ ಇವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು. ಅದೇ ರೀತಿ ನಿಮ್ಮ ಕನಸನ್ನು ಕೂಡ ಇವರು ಕಾಣ್ತಾ ಇದ್ದರು. ಇದೆಲ್ಲ ತಪ್ಪುಗಳು ನನ್ನಿಂದಲೇ ಆಗಿರೋದ್ರಿಂದ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆಗಳ ಆಗಿದೆ ಅಂತ ಈ ವ್ಯಕ್ತಿಗೆ ಈಗ ರಿಯಲೈಸ್ ಆಗ್ತಾ ಇದೆ. ನೀವು ನಿಮ್ಮ ಲೈಫ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಎಮೋಷ್ನಲ್ ಆಗಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಈಗ ಈ ವ್ಯಕ್ತಿಗೆ ಆ ರೀತಿ ಫೀಲ್ ಆಗ್ತಾ ಇದೆ. ನೀವೀಗ ವೀಕ್ ಇಲ್ಲ, ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ತಪ್ಪೆಲ್ಲ ನನ್ನ ಕಡೆಯಿಂದಲೇ ಆಗಿದೆ ಅಂತ ಇವರು ಯೋಚನೆಯನ್ನು ಮಾಡಿದ್ದಾರೆ. ನೀವು ಕೂಡ ಮೆಂಟಲಿ ಮತ್ತು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅವರಿಗೆ ಅನ್ನಿಸ್ತಾ ಇದೆ. ನೀವು ಪಾಸ್ಟಲ್ಲಿ ತುಂಬ ಎಮೋಷ್ನಲಿ ಡೌನ್ ಆಗಿದ್ರಿ, ಆದರೆ ಈಗ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋ ಫೀಲ್ ಇವರಿಗೆ ಬರ್ತಾ ಇದೆ. ಈ ವ್ಯಕ್ತಿಯ ಎನರ್ಜಿಯಿಂದ ತಿಳಿದಿತ್ತಾ ಇದೆ ಇಲ್ಲಿ ನಿಮ್ಮ ಬಗ್ಗೆ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ನೀವು ಚಿಕ್ಕ ಚಿಕ್ಕ ವಿಷಯಗಳಿಗೂ ಎಮೋಷ್ನಲ್ ಆಗ್ತಾ ಇದ್ರಿ, ತುಂಬ ಸಣ್ಣ ವಿಷಯಗಳಿಗೂ ಕೂಡ ನೀವು ಎಮೋಷ್ನಲ್ ಆಗ್ತಾ ಇದ್ರಿ, ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ತಾ ಇದ್ರಿ, ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ನೀವು ಹರ್ಟ್ ಆಗ್ತಾ ಇದ್ರಿ. ಆದರೆ ನೀವು ಮೊದಲಿಗಿಂತನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾ ಇದ್ದೀರಾ ಅಂತ ನಿಮ್ಮ ಎನರ್ಜಿಯಿಂದ ಮತ್ತು ಅವರ ಎನರ್ಜಿಯಿಂದ ಇಲ್ಲಿ ತಿಳಿತಾ ಇದೆ. ನಿಮ್ಮ ಒಳಗಿನಿಂದನೇ ಒಂದು ಒಳ್ಳೆಯ ಹೀಲಿಂಗ್ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಇಂಥ ಒಂದು ದೊಡ್ಡ ಟ್ರಾನ್ಸ್ಫರ್ಮೇಷನ್ ಆಗಿದೆ. ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ನೀವು ಎಲ್ಲ ಥರದಲ್ಲೂ ಈಗ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಎನರ್ಜಿಯಿಂದ ತಿಳಿತಾ ಇದೆ. ಇದೆಲ್ಲವೂ ಕೂಡ ಈ ವ್ಯಕ್ತಿಯ ಅರಿವಿಗೆ ಬಂದಿದೆ. ನೀವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ನೀವು ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ ಅಂತ ಇವರಿಗೆ ಅರಿವಾಗಿದೆ. ಇದೇ ವಿಷಯವಾಗಿ ನಿನ್ನೆ ರಾತ್ರಿ ಅವರು ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡ್ತಾಯಿದ್ರು. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನೀವು ಒಂದು ವೇಳೆ ಈ ವ್ಯಕ್ತಿಯನ್ನು ಮ್ಯಾನಿಫೆಸ್ಟ್ ಮಾಡಿರೋದ್ರಿಂದ ಕೂಡ ಇವರ ಕನಸಿನಲ್ಲಿ ಕೂಡ ನೀವು ಬಂದಿದ್ದೀರಾ. ಈ ರೀಡಿಂಗಿಂದ ಈ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಫೈಲ್ ನಂಬರ್ 1, ನಿಮ್ಮ ರೀಡಿಂಗು ನಿಮಗೆ ಕರೆಕ್ಟಾಗಿ ರೆಸಿನೇಟ್ ಆಗಿರ್ಬೋದು. ರೆಸಿನೇಟ್ ಆಗಿದ್ದರೆ ನಿಮ್ಮ ಹೆಸರು ಮತ್ತು ಅವರ ಹೆಸರಿನ ಫಸ್ಟ್ ಲೆಟರನ್ನು ನೀವು ಕಮೆಂಟ್ನಲ್ಲಿ ಹಾಕ್ಬೋದು, ಇಲ್ಲ ನಿಮ್ಮ ಮತ್ತು ಅವರ ನೇಮ್ ಕೂಡ ನೀವು ಕಮೆಂಟ್ನಲ್ಲಿ ಹಾಕಿ ಕ್ಲೈಮ್ ಮಾಡ್ಕೋಬೋದಾಗಿದೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆಗಿರುವಷ್ಟು ವಿಷಯಗಳನ್ನು ಮಾತ್ರ ಇಟ್ಕೊಳ್ಳಿ, ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ.
ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಫೈಲ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನಿಮ್ಮ ಇಷ್ಟದ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ಕೇಳೋದಕ್ಕೆ ಶುರು ಮಾಡಿ. ಯಾವ ವ್ಯಕ್ತಿಯ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಇದ್ದೀರಾ, ಯಾವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಇದ್ದಾರೋ ಅವರು ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ರು ಅಂತ ಈ ರೀಡಿಂಗ್ ಮೂಲಕ ತಿಳ್ಕೊಳ್ಳೋಣ. ಅವರ ಹೆಸರನ್ನು 3 ಸಲ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ಎನರ್ಜಿ ಜೊತೆ ಕನೆಕ್ಟ್ ಮಾಡಿ ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಇದರಿಂದ ನೀವು ಅವರ ಎನರ್ಜಿ ಜೊತೆ ಈ ರೀಡಿಂಗಲ್ಲಿ ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮೂಲಕ ನೀವು ಕ್ಲೈಮ್ ಮಾಡ್ಕೋಬೋದು. ಈ ವ್ಯಕ್ತಿ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಾಯಿದ್ರು ಅಂದರೆ, ಇವರು ನಿನ್ನೆ ರಾತ್ರಿ ತುಂಬ ಸ್ಟ್ರೆಸ್ಸಲ್ಲಿದ್ದರು ಅಂತ ಎನರ್ಜಿಯಿಂದ ಗೊತ್ತಾಗ್ತಾ ಇದೆ. ಈ ವ್ಯಕ್ತಿ ನಿನ್ನೆ ರಾತ್ರಿ ತುಂಬ ಚಿಂತೆಗೊಳಗಾಗಿದ್ದರು, ಅದೇ ರೀತಿ ತುಂಬ ದುಃಖಿತರಾಗಿದ್ದರು ಅಂತ ಈ ಎನರ್ಜಿಲಿ ತಿಳಿತಾ ಇದೆ. ಯಾವುದೋ ಒಂದು ವಿಷಯದಿಂದ ಇವರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದರು ನಿನ್ನೆ ರಾತ್ರಿ. ನಿಮ್ಮ ಕಡೆಯಿಂದ ಇವರು ಡಿಸ್ಟರ್ಬ್ ಆಗಿದ್ರು ಅಂತ ಇಲ್ಲಿ ಅನ್ನಿಸ್ತಾ ಇದೆ. ನಿನ್ನೆ ರಾತ್ರಿ ಇವರು ತುಂಬ ಸ್ಟ್ರೆಸ್ಸನ್ನು ಅನುಭವಿಸಿದ್ದಾರೆ, ಅದೇ ರೀತಿ ತುಂಬ ಯೋಚನೆ ಕೂಡ ಮಾಡಿದ್ದಾರೆ. ನಿಮ್ಮ ಕಡೆಯಿಂದ ಯಾವುದೋ ಒಂದು ವಿಷಯಕ್ಕೆ ಇವರಿಗೆ ಹಾರ್ಟ್ ಬ್ರೋಕನ್ ಆಗಿದೆ, ತುಂಬ ದುಃಖಿತರಾಗಿದ್ದಾರೆ. ನಿಮ್ಮ ಕಡೆಯಿಂದ ಯಾವುದೇ ತೊಂದರೆ ಅವರಿಗೆ ಆಗಿಲ್ಲ ಅನ್ನೋದಾದರೆ ಇದು ಬೇರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಕೂಡ ಇವರ ಮಧ್ಯದಲ್ಲಿ ಮನಸ್ತಾಪ ಅಥವಾ ಜಗಳ ನಡೆದಿರೋ ಸಾಧ್ಯತೆ ಕೂಡ ಎದ್ದು ಕಾಣ್ತಾ ಇದೆ. ಕೆಲವೊಂದು ಸಿಚುವೇಷನ್ನಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮಿಂದಾಗಿ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಇನ್ನು ಕೆಲವೊಬ್ಬರಿಗೆ ಯಾರೋ ಒಬ್ಬರೊಂದಿಗೆ ಜಗಳ ಮನಸ್ತಾಪ ಆಗಿದೆ, ಅದಕ್ಕಾಗಿ ಈಗ ಅವರು ನಿನ್ನೆ ರಾತ್ರಿ ತುಂಬ ಡಿಸ್ಟರ್ಬ್ ಆಗಿದ್ರು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಯಾರೋ ಒಬ್ಬರು ಇವರ ಮನಸ್ಸಿಗೆ ತುಂಬ ಘಾಸಿಯನ್ನು ಮಾಡಿದ್ದಾರೆ, ಅದಕ್ಕಾಗಿ ಇವರು ತುಂಬಾ ಮನನೊಂದಿದ್ದಾರೆ ನಿನ್ನೆ ರಾತ್ರಿ, ಅದರ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ ಇವರು. ಇನ್ನು ಕೆಲವು ಸಿಚುವೇಷನ್ನಲ್ಲಿ ಇವರ ಓವರ್ ಥಿಂಕಿಂಗಿಂದ ಕೂಡ ಇವರು ತುಂಬಾ ಸ್ಟ್ರೆಸ್ಸಲ್ಲಿದ್ದರು ನಿನ್ನೆ ರಾತ್ರಿ ಅಂತ ಇಲ್ಲಿ ತಿಳಿತಾ ಇದೆ. ಈ ವ್ಯಕ್ತಿ ತುಂಬ ಓವರ್ ಥಿಂಕಿಂಗ್ ಮಾಡಿರೋದ್ರಿಂದ ಇವರ ಸ್ಟ್ರೆಸ್ ಲೆವೆಲ್ ಏನಿದೆ ಅದು ಜಾಸ್ತಿ ಆಗ್ತಾನೇ ಇದೆ. ಸಣ್ಣ ಸಣ್ಣ ವಿಷಯಕ್ಕೂ ಇವರು ಓವರ್ ಥಿಂಕಿಂಗ್ ಮಾಡಿಕೊಂಡು ಈ ರೀತಿ ಸ್ಟ್ರೆಸ್ಸನ್ನು ಅನುಭವಿಸಿದ್ದಾರೆ. ಇವರ ಮನಸ್ಸಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಈ ನೆಗೆಟಿವ್ ಥಾಟ್ಸ್ಗಳನ್ನ ಇವರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ನೆಗೆಟಿವ್ ಆಗಿ ಇವರು ಥಿಂಕ್ ಮಾಡಿದ್ದಾರೆ ನಿನ್ನೆ. ಕೆಲವು ವಿಷಯಗಳ ಬಗ್ಗೆ ಇವರು ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅಂತ ಎನರ್ಜಿಲಿ ತಿಳಿತಾ ಇದೆ. ಈ ನೆಗೆಟಿವ್ ಯೋಚನೆಗಳಿಂದ ಇವರು ಈ ಲೆವೆಲ್ಗೆ ಸ್ಟ್ರೆಸ್ಸನ್ನು ಅನುಭವಿಸ್ತಿದ್ದಾರೆ, ಓವರ್ ಥಿಂಕಿಂಗ್ನ ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದೇ ರೈಟ್ ಡಿಸಿಷನ್ನ ತಗೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ಏನೇ ಯೋಚನೆ ಮಾಡಿದ್ರೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಓವರ್ ಥಿಂಕಿಂಗ್ ಕೂಡ ನೆಗೆಟಿವ್ ಆಗೇ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲವನ್ನ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಯ ಮನಸ್ಸು ಎಷ್ಟು ಸ್ಟ್ರೆಸ್ಸಲ್ಲಿದೆ ಅಂದರೆ ಇವರ ಮನಸ್ಸಿನಲ್ಲಿ ಬರೀ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರೋದ್ರಿಂದ ಯಾವುದೇ ವಿಷಯ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಇವರಿಗೆ ಆಗ್ತಾ ಇಲ್ಲ. ನನಗನ್ನಿಸ್ತಾ ಇದೆ ಇವರು ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ, ರಾತ್ರಿ ಇಡೀ ಇವರು ತುಂಬಾ ಸ್ಟ್ರೆಸ್ಸಲ್ಲಿದ್ದರು ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಇವರ ಎನರ್ಜಿಯಲ್ಲಿ ತುಂಬ ಡಲ್ ಕಾಣ್ತಾ ಇದೆ, ತುಂಬ ವೀಕ್ ಆಗಿ ಇವರ ಎನರ್ಜಿ ಕಾಣಿಸ್ಕೊಳ್ತಾ ಇದೆ. ಇವರಿಗೆ ಏನೋ ಒಂದು ತೊಂದರೆ ಆಗಿದೆ, ಕೆಲವರ ಮಾತಿನಿಂದ ಇವರು ಘಾಸಿಗೊಳಗಾಗಿರ್ಬೋದು, ಅಥವಾ ಇವರ ಫ್ಯಾಮಿಲಿಲೇ ಏನೋ ಒಂದು ಪ್ರಾಬ್ಲಮ್ ಆಗಿ ಅವರ ಮಾತಿನಿಂದ ಕೂಡ ಅವರು ಇಷ್ಟೊಂದು ಸ್ಟ್ರೆಸ್ಸನ್ನು ಅನುಭವಿಸಿರ್ಬೋದು. ಇದರಿಂದಾಗಿ ಈ ವ್ಯಕ್ತಿ ಇಷ್ಟೊಂದು ಓವರ್ ಥಿಂಕಿಂಗ್ ಆಗಿ ಯೋಚನೆ ಮಾಡಿದ್ದಾರೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಈ ಸ್ಟ್ರೆಸ್ ಕಾರಣದಿಂದ ಈ ವ್ಯಕ್ತಿಗೆ ನಿನ್ನೆ ರಾತ್ರಿ ತುಂಬ ತಲೆನೋವು ಕೂಡ ಆಗಿತ್ತು ಅಂತ ಇಲ್ಲಿ ಎನರ್ಜಿಲಿ ತಿಳಿತಾ ಇದೆ. ನನಗೆ ಇವರ ಎನರ್ಜಿಲಿ ಏನು ಗೊತ್ತಾಗ್ತಾ ಇದೆ ಅಂದರೆ, ನಿನ್ನೆ ರಾತ್ರಿ ಇವರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡಿದ್ದಾರೆ. ಆದರೆ ಈ ಸ್ಟ್ರೆಸ್ ಕಾರಣದಿಂದ ಇವರಿಗೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ನಿಮ್ಮನ್ನು ಮನಸ್ಸಲ್ಲಿ ನೆನೆಸ್ಕೊಂಡ್ರೂ ಕೂಡ ಮತ್ತೆ ಈ ಸ್ಟ್ರೆಸ್ ಕಾರಣದಿಂದ ಓವರ್ ಥಿಂಕಿಂಗ್ಗೆ ಹೋಗ್ತಾ ಇದ್ರು ಇವರು ನಿನ್ನೆ ರಾತ್ರಿ ಅಂತ ಇವರ ಎನರ್ಜಿ ತಿಳಿಸ್ತಾ ಇದೆ. ಯಾಕಂದರೆ ಇವರು ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದರು, ತುಂಬಾ ಸ್ಟ್ರೆಸ್ಸಲ್ಲಿದ್ದರು ನಿನ್ನೆ ರಾತ್ರಿ. ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಆದಾಗ ಮ್ಯಾನಿಫೆಸ್ಟ್ ಮಾಡೋವಂಥ ಚಾನ್ಸೇ ಇರೋದಿಲ್ಲ. ಹಾಗಾಗಿ ಇವರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡಿದ್ರೂ ಕೂಡ ಅವರ ಮನಸ್ಸಿನಲ್ಲಿ ಓವರ್ ಥಿಂಕಿಂಗ್ ಮತ್ತು ನೆಗೆಟಿವ್ ಥಾಟ್ಸ್ಗಳೇ ಜಾಸ್ತಿಯಾಗಿ ಬರ್ತಾ ಇದ್ವು ನಿನ್ನೆ ರಾತ್ರಿ. ಮ್ಯಾನಿಫೆಸ್ಟ್ ಮಾಡೋದು ಅಂದರೆ ಮೆಡಿಟೇಷನ್ ಮಾಡೋದು ಅಥವಾ ಯಾವುದಾದ್ರೂ ರಿಚುವಲ್ಸ್ ಮಾಡೋದು ಅಥವಾ ಯಾವುದಾದ್ರೂ ಟೆಕ್ನಿಕ್ ಮಾಡೋದು ಅಂತ ಅಲ್ಲ. ಇವರ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದರು, ಇವರು ಯಾವುದಾದ್ರೂ ಒಂದು ಮಿರಾಕಲ್ ಆಗಲಿ
ಯಾವುದಾದ್ರೂ ಪವಾಡ ನಡೀಲಿ, ನಿಮ್ಮ ಜೊತೆ ಮತ್ತೆ ಅವರು ಕನೆಕ್ಟ್ ಆಗಬೇಕು, ಮತ್ತೆ ರಿಯೂನಿಯನ್ ಆಗಬೇಕು ನಿಮ್ಮ ಜೊತೆ. ಅದೇ ರೀತಿ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇದ್ದರೆ ಅದು ಸಾಲ್ವ್ ಆಗಿ ಮತ್ತೆ ನಿಮ್ಮ ಜೊತೆ ಅವರು ಕನೆಕ್ಟ್ ಆಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಿನ್ನೆ ರಾತ್ರಿ ಬಯಸಿದ್ದಾರೆ. ಯಾವುದಾದ್ರೊಂದು ಮಿರಾಕಲ್ ನಡೀಲಿ, ನಿಮ್ಮ ಕಡೆಯಿಂದ ಅವರಿಗೆ ಒಂದು ಸಣ್ಣ ಕಾಲ್ ಆಗಲಿ ಮೆಸೇಜ್ ಆಗಲಿ ಬರಬೇಕು ಅಂತ ಅವರು ನಿನ್ನೆ ವೆಯ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ನಿಮ್ಮ ಮೆಸೇಜನ್ನು ನೋಡಿ ಅಥವಾ ನೀವು ಕಾಲಲ್ಲಿ ಮಾತಾಡಿದ್ರೆ ನಿಮ್ಮ ಮಾತುಗಳನ್ನು ಕೇಳಿ ಸ್ವಲ್ಪನಾದರೂ ಅವರು ಸಮಾಧಾನ ಪಡ್ಕೋಬಹುದು ಅಂತ ನಿನ್ನೆ ರಾತ್ರಿ ಇವರು ತುಂಬ ಯೋಚನೆಯನ್ನು ಮಾಡಿದ್ದಾರೆ. ಈ ರೀತಿ ಆದರೆ ಇವರು ಏನು ಸ್ಟ್ರೆಸ್ ಅನುಭವಿಸ್ತಿದ್ದಾರೆ, ಓವರ್ ಥಿಂಕ್ ಮಾಡಿದ್ದಾರೆ, ಅದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅವರು ನಿನ್ನೆ ಮನಸ್ಸಲ್ಲಿ ತುಂಬ ಸಲ ನಿಮ್ಮ ಬಗ್ಗೆ ಯೋಚನೆಯನ್ನು ಕೂಡ ಮಾಡಿದರು ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಯೂನಿವರ್ಸ್ ಹತ್ರ ತುಂಬ ಸಲ ಕೇಳ್ಕೊಳ್ತಾ ಇದ್ರು, ಅದೇ ರೀತಿ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನಿನ್ನೆ ಸ್ಟ್ರೆಸ್ ಕಾರಣದಿಂದ ಇವ್ರಿಗೆ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಆಗಿಲ್ಲ ಅಂತ ಗೊತ್ತಾಗ್ತಾ ಇದೆ. ಇವರು ನಿಮ್ಮಿಂದ ಇವರಾಗೆ ದೂರ ಆಗಿದ್ದರೂ ಕೂಡ, ಇವರಾಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಮಾಡ್ಕೊಂಡಿದ್ರು ಕೂಡ ಇವರ ಮನಸ್ಸಿನಲ್ಲಿ ನಿನ್ನೆ ನಿಮ್ಮ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡಿದ್ದಾರೆ, ನಿಮ್ಮನ್ನು ನೆನೆಸ್ಕೊಂಡಿದ್ದಾರೆ. ನೀವು ಮತ್ತು ಇವರ ನಡುವೆ ಎಷ್ಟೇ ಸಂಘರ್ಷ ಆಗಿದ್ರೂ ಕೂಡ, ಎಷ್ಟೇ ಜಗಳ ಆಗಿದ್ರೂ ಕೂಡ ಒಂದು ಸಲ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಮೆಸೇಜನ್ನು ನೋಡಬೇಕು ಅಂತ ನಿನ್ನೆ ಇವರು ತುಂಬಾ ಥಿಂಕ್ ಮಾಡಿದ್ದಾರೆ. ಅವರ ಮನಸ್ಸಿನಲ್ಲಿ ಈ ವ್ಯಕ್ತಿ ನಿನ್ನೆ ಅಂದ್ಕೊಳ್ತಾ ಇದ್ರು, ಒಂದು ಕಾಲ್ ಇವರ ಭಾಗದಿಂದ ಬಂದರೆ, ಅಂದರೆ ನಿಮ್ಮಿಂದ ಇವರಿಗೆ ಒಂದು ಕಾಲ್ ಆಗಲಿ ಮೆಸೇಜ್ ಆಗಲಿ ಹೋದರೆ ಇವರು ಸಮಾಧಾನ ಆಗ್ತಾಯಿದ್ರು, ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಸ್ವಲ್ಪ ಸಮಾಧಾನ ತಂದುಕೊಳ್ತಾ ಇದ್ರು ಅಂತ ಯೋಚನೆಯನ್ನು ಕೂಡ ನಿನ್ನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ವ್ಯಕ್ತಿಯ ಎನರ್ಜಿಯಿಂದ ಏನು ತಿಳಿತಾ ಇದೆ ಅಂದರೆ ನಿನ್ನೆ ರಾತ್ರಿ ತುಂಬಾ ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡಿದ್ದಾರೆ. ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಇರಬೇಕಾದ್ರೆ ಇವರ ಮನಸ್ಸಲ್ಲಿ ಮತ್ತೆ ಓವರ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದ್ದಿದ್ದರಿಂದ ಇವರು ಅದನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ತುಂಬಾ ನೆಗೆಟಿವ್ ಥಾಟ್ಸ್ಗಳನ್ನ ಇವರು ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಅದೇ ರೀತಿ ನಿಮಗೂ ಕೂಡ ಇವರ ಎನರ್ಜಿ ನಿಮಗೆ ನಿನ್ನೆ ಕೂಡ ಪಾಸ್ ಆಗಿರ್ಬೋದು. ನಿನ್ನೆ ರಾತ್ರಿ ಅಂದರೆ ನಿಮ್ಮ ಮನಸ್ಸಿಗೆ ಕಸಿವಿಸಿ ಆಗಿರ್ಬೋದು, ಯಾವುದೇ ಕಾರಣ ಇಲ್ಲದೆ ಕೂಡ ನಿಮ್ಮ ಮನಸ್ಸಿಗೆ ಏನೋ ಒಂಥರ ಬ್ಯಾಡ್ ಫೀಲ್ ಆಗ್ತಾ ಇರೋದು, ಆ ರೀತಿ ಎಲ್ಲ ಕಾಣಿಸ್ಕೊಂಡಿರ್ಬೋದು. ಇದು ಯಾಕೆ ಈ ರೀತಿ ಆಗಿದೆ ಅಂದರೆ ಅವರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು, ಆ ಟೈಮಲ್ಲಿ ಅವರ ಮನಸ್ಸಿನಲ್ಲಿರುವ ನೆಗೆಟಿವ್ ಥಾಟ್ಸಿಂದ ಅವರು ತುಂಬ ಸ್ಟ್ರೆಸ್ಸಲ್ಲಿ ಇದ್ದಿದ್ದರಿಂದ ಅವರ ಎನರ್ಜಿ ನಿಮಗೆ ಪಾಸ್ ಆಗಿದೆ. ಈ ವ್ಯಕ್ತಿಯ ಎನರ್ಜಿಯನ್ನು ನೀವು ಕೂಡ ನಿನ್ನೆ ರಾತ್ರಿ ಫೀಲ್ ಮಾಡಿರ್ಬೋದು. ಇವರ ವೈಬ್ರೇಷನ್ ನಿಮಗೆ ಮ್ಯಾಚ್ ಆಗಿದರೆ ನಿಮಗೂ ಕೂಡ ನಿನ್ನೆ ರಾತ್ರಿ ಫೀಲ್ ಆಗಿರುತ್ತೆ. ನಮ್ಮ ಮನಸ್ಸಿಗೆ ತುಂಬ ಹತ್ತಿರದಲ್ಲಿರುವವರಿಗೆ ಯಾವುದಾದ್ರೂ ತೊಂದರೆ, ಯಾವುದಾದ್ರೂ ಸ್ಟ್ರೆಸ್ ಇದ್ದರೆ ಅದು ನಮಗೂ ಕೂಡ ಫೀಲ್ ಆಗುತ್ತೆ. ನಾವು ಎಷ್ಟೇ ದೂರದಲ್ಲಿರ್ಬೋದು ನಮಗೂ ಕೂಡ ಫೀಲ್ ಆಗುತ್ತೆ. ಆ ರೀತಿ ಅವರ ಎನರ್ಜಿಯಿಂದ ನಿಮಗೂ ಕೂಡ ಫೀಲ್ ಆಗಿರ್ಬೋದು. ನಮಗೆ ಮನಸ್ಸಿಗೆ ಹತ್ತಿರವಾಗಿರುವ ವ್ಯಕ್ತಿ ಎಷ್ಟೇ ದೂರದಲ್ಲಿರಲಿ, ಅವ್ರು ನಮ್ಮ ಹತ್ರ ಮಾತಾಡಿಸದೇ ಇರಲಿ, ಆದರೂ ಕೂಡ ನಮಗೆ ಫೀಲ್ ಆಗಿರುತ್ತೆ. ಅವರು ಯಾವುದೋ ತೊಂದರೆಯಲ್ಲಿದ್ದಾರೆ, ಏನೋ ಆಗಿರಬೇಕು, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಈ ರೀತಿ ಅವರ ಎನರ್ಜಿಯಿಂದ ನಿಮಗೂ ಕೂಡ ನಿನ್ನೆ ಫೀಲ್ ಆಗಿರ್ಬೋದು. ಕೆಲವು ವ್ಯಕ್ತಿಗಳಿಗೆ ಈ ರೀತಿ ನಿನ್ನೆ ರಾತ್ರಿ ಫೀಲ್ ಆಗಿರ್ಬೋದು ಅಂತ ಈ ಎನರ್ಜಿಯಿಂದ ರೆಪ್ರೆಸೆಂಟ್ ಆಗ್ತಾ ಇದೆ. ಫೈಲ್ ನಂಬರ್ 2, ನಿಮ್ಮ ಜೊತೆ ಈ ಎನರ್ಜಿ ಕರೆಕ್ಟಾಗಿ ಮ್ಯಾಚ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಮ್ಯಾಚ್ ಆಗಿದೆ, ರೆಸೊನೇಟ್ ಆಗಿದೆ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡ್ಬೋದು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.